ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಏನಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ಯಾವ ಒಂದು ಕಾರಣಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಯಲ್ಲಿ ಪ್ರೆಸೆಂಟ್ಲಿ ಏನ್ ಆಗ್ತಾ ಇದೆ, ಏನ್ ನಡೀತಾ ಇದೆ ಅಂತ ಹೇಳಿ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸ್ಯೂನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಮಾಡುವಂತ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮಗೆ ಮೊದ್ಲೇನೆ ಬಂದು ತಲುಪತ್ತೆ. ಓಕೆನಾ. ಮತ್ತೆ ಇನ್ನು ಲೈಕ್ ನಾನಿವತ್ತು ಕಾರ್ಡ್ಸ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಯರು ಮತ್ತೆ ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ಈ ವಿಡಿಯೋ ನೋಡ್ತಿದ್ದೀರಾ ಅವ್ರನ್ನು ಕೂಡ ಒಂದ್ಸರಿ ನೆನಪಿಸ್ಕೊಳ್ಳಿ. ಅವರ ಮುಖ ಇಲ್ಲ ಅಂದ್ರೆ ಅವರ ಹೆಸರನ್ನು ಕೂಡ ಹೇಳ್ಕೋಬಹುದು. ಮತ್ತೆ 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಓಕೆನಾ. ಇವಾಗ ನಾನು ಒಂದೊಂದೇ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಮತ್ತೆ ಯಾರೆಲ್ಲ ವಿಡಿಯೋಸ್ಗೆ ಕಾಮೆಂಟ್ ಮಾಡ್ತಿದ್ದೀರಾ ಎಲ್ಲರ ಕಮೆಂಟ್ಸ್ ಗಳಿಗೂ ಕೂಡ ನಾನು ರಿಪ್ಲೈ ಮಾಡ್ತಿದ್ದೀನಿ. ನಿಮಗೆ ಯಾವ್ದಾದ್ರು ವಿಡಿಯೋಸ್ ಬಗ್ಗೆ ಲೈಕ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ಇದ್ರೆ ಆ ಒಂದು ಟಾಪಿಕ್ ನ ನೀವು ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಖಂಡಿತವಾಗ್ಲೂ ನಾನು ಆ ಒಂದು ಟಾಪಿಕ್ಸ್ ಸಲುವಾಗಿ ವಿಡಿಯೋನ ಮಾಡುವಂತ ಪ್ರಯತ್ನನ ಮಾಡ್ತೀನಿ. ಓಕೆನಾ. ಇಲ್ಲಿ ನನಗೆ 5 ಕಾರ್ಡ್ಸ್ ಸಿಕ್ಕಿದೆ. ಇವಾಗ ಒಂದೊಂದೇ ಕಾರ್ಡ್ಸ್ ನ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ, ಹೇಳ್ತೀನಿ. ಫಸ್ಟ್ ಕಾರ್ಡ್ಸ್ ತೋರಿಸ್ಬಿಟ್ಟು ಆಮೇಲೆ ಎಕ್ಸ್ಪ್ಲನೇಷನ್ ನ ಹೇಳ್ತೀನಿ. ಮೊದಲನೇ ಕಾರ್ಡು ನನಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಓಕೆ. ಸೊ ನೆಕ್ಸ್ಟ್ ಕಾರ್ಡು ನಮಗೆ ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ಓಕೆ. ಥರ್ಡ್ ಕಾರ್ಡು 2 ಆಫ್ ವಾಂಡ್ಸ್ ಬಂದಿದೆ. ಇನ್ನು ಫೋರ್ತ್ ಕಾರ್ಡ್ ನಮಗೆ 4 ಆಫ್ ಸಾರ್ಟ್ಸ್ ಬಂದಿದೆ. ಓಕೆ. ಫಿಫ್ತ್ ಕಾರ್ಡು 10 ಆಫ್ ವಾಂಡ್ಸ್ ಬಂದಿದೆ. ಸೊ ನಮಗೆ ಎಲ್ಲಾ ಕಾರ್ಡ್ಸ್ಗಳು ಗೊತ್ತಾಗಿದೆ. ಇವಾಗ ಒಂದೊಂದೇ ಕಾರ್ಡ್ಸ್ ನ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲನೇ ಕಾರ್ಡು ನಮಗೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಪ್ರೀತಿ ಮೊದಲು ನೀವು ಪ್ರೀತಿಯಲ್ಲಿ ಮೊದಲು ಬಿದ್ದಾಗ ತುಂಬಾನೇ ಜಾಸ್ತಿ ನಿಮ್ಮ ಮಧ್ಯೆ ಪಾಸಿಬಿಲಿಟೀಸು, ಅಟ್ರಾಕ್ಷನ್, ಒಬ್ರಿಗೊಬ್ರು ತುಂಬಾನೇ ಹೊಂದ್ಕೊಂಡು ಹೋಗಿರುವಂತದ್ದು. ಅಂಡ್ ಲೈಕ್ ಫಸ್ಟ್ ನಿಮ್ಮನ್ನ ನೋಡಿ ಅವರು ಬೇಗ ಅಟ್ರಾಕ್ಟ್ ಆಗಿರುವಂತದ್ದು, ಅಥವಾ ಅವರಿಗೆ ನೀವು ಲವ್ ಅಟ್ ಫಸ್ಟ್ ಸೈಟ್ ಆ ತರ ಕೂಡ ಆಗಿರ್ಬೋದು. ಇಲ್ಲಿ ಫಿಸಿಕಲಿ ಕೂಡ ಅಟ್ರಾಕ್ಷನ್ ಇರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ತುಂಬಾನೇ ಜಾಸ್ತಿ ಇಷ್ಟಪಟ್ಟಿರುವಂತದ್ದು. ಅಂಡ್ ಇಟ್ಸ್ ಲೈಕ್ ಎ ನ್ಯೂ ಬಿಗಿನಿಂಗ್. ಪ್ರೀತಿಯಲ್ಲಿ ಹೊಸ ಬಿಗಿನಿಂಗ್ ಆದಾಗ ನೀವು ಎಷ್ಟು ಚೆನ್ನಾಗಿ ಫೀಲ್ ಮಾಡಿರ್ತೀರಲ್ಲ ಆ ಒಂದು ಎನರ್ಜಿ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಲೈಫ್ ತುಂಬಾ ಅಡ್ವೆಂಚರಸ್ ಆಗಿತ್ತು ಅಂತ ಅನಿಸ್ತಾ ಇದೆ. ಅವ್ರ ಜೊತೆ ಸುತ್ತೋದಿರ್ಬೋದು, ಅವ್ರ ಜೊತೆ ಅಲ್ಲಿ ಇಲ್ಲಿ ತಿರ್ಗಾಡೋದು, ಕಾಲ ಕಳೆಯುವಂತದ್ದು, ಪ್ಲೇಸಸ್ ನ ಹೋಗಿ ಎಕ್ಸ್ಪ್ಲೋರ್ ಮಾಡುವಂತದ್ದು. ಸೊ ಈ ತರ ಒಂಥರ ತುಂಬಾ ಆಕ್ಟಿವ್ ಆಗಿರುವಂತದ್ದು, ಒಂದ್ ಸ್ವಲ್ಪ ಆಕ್ಷನ್ ಓರಿಯೆಂಟೆಡ್ ಆಗಿ ಇರುವಂತದ್ದು, ಈ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಜನ ಇಲ್ಲಿ ಮೇಷರಾಶಿಯವರು, ಸಿಂಹ ರಾಶಿಯವರು ಪ್ರೆಸೆನ್ಸ್ ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ತುಂಬಾನೇ ನಿಮ್ಮ ಕಂಪನಿನ ಅವರು ಎಂಜಾಯ್ ಮಾಡಿದ್ದಾರೆ, ಅವರ ಕಂಪನಿನೂ ಕೂಡ ನೀವು ತುಂಬಾನೇ ಎಂಜಾಯ್ ಮಾಡಿದ್ದೀರಾ. ಇಟ್ಸ್ ಲೈಕ್ ತುಂಬಾನೇ ಚೆನ್ನಾಗಿ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿತ್ತು, ತುಂಬಾ ಪಾಸಿಟಿವ್ ಆಗಿತ್ತು, ತುಂಬಾ ಪ್ಯೂರ್. ನಿಮ್ಮ ಒಂದು ಪ್ರೀತಿ ತುಂಬಾ ಪ್ಯೂರ್ ಆಗಿದೆ, ತುಂಬಾ ಪವಿತ್ರವಾಗಿರುವಂತ ಪ್ರೀತಿ. ಆ ತರ ಎಲ್ಲ ಅವರು ನಿಮ್ಮನ್ನ ಫೀಲ್ ಮಾಡಿರುವಂತದ್ದು, ಅಥವಾ ನಿಮ್ ಪರ್ಸನ್ನೇ ತುಂಬಾ ಪ್ಯೂರ್ ಆಗಿದ್ದೀರಾ ಅಂತ, ನಿಮ್ಮ ಮನಸ್ಸು ತುಂಬಾ ಶುದ್ಧವಾಗಿದೆ, ನಿಮ್ಮ ಥಿಂಕಿಂಗ್ ತುಂಬಾ ಶುದ್ಧವಾಗಿದೆ ಅಂತ ಹೇಳಿ ಅನ್ಕೊಂಡಿರುವಂತದ್ದು. ಇಟ್ಸ್ ಲೈಕ್ ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ಅವರಿಗೆ ಪಾಸಿಟಿವ್ ಥಾಟ್ಸ್ ಮೈಂಡ್ ಅಲ್ಲಿ, ಈ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ನಿಮ್ಮನ್ನ ಇಷ್ಟಪಟ್ಟಿರುವಂತದ್ದು, ತುಂಬಾನೇ ಜಾಸ್ತಿ. ಇಟ್ಸ್ ಲೈಕ್ ಯಾವ ತರ ಹೇಳೋದು, ಒಂಥರ ವಾರ್ಮ್ ಆಗಿ ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ಅವರಿಗೆ ವಾರ್ಮ್, ಕಂಫರ್ಟೇಬಲ್ ಅಂಡ್ ತುಂಬಾ ಚೆನ್ನಾಗಿ ಪ್ರೀತಿ ಬೆಳೆದಿತ್ತು ಅದು ಕೂಡ ಕಾಣಿಸ್ತಾ ಇದೆ. ತುಂಬಾ ಗ್ರೌಂಡೆಡ್ ಆಗಿ ಇದ್ರಿ ಅಂತ ಅನಿಸ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾನೇ ಜಾಸ್ತಿ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ಮನ್ಸಿಂದ ಇಷ್ಟಪಟ್ಟಿರುವಂತದ್ದು. ಓಕೆನಾ. ತುಂಬಾ ಚೆನ್ನಾಗಿ ನಿಮ್ಮ 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 ಮಾತುಗಳಿಗೆ ಇನ್ಸ್ಪೈರ್ಡ್ ಆಗಿದ್ರು ಅಂತ ಅನ್ಸುತ್ತೆ. ಫಸ್ಟ್ ಎಲ್ಲ ನೀವೇನ್ ಹೇಳಿದ್ರು ಹೌದು ಕರೆಕ್ಟ್ ಆ ತರ ಹೇಳುವಂತದ್ದು, ತುಂಬಾ ಪ್ರೊಟೆಕ್ಟ್ ಮಾಡೋಕೆ ಟ್ರೈ ಮಾಡಿರುವಂತದ್ದು ನಿಮ್ಮನ್ನ. ಅಂಡ್ ಸ್ವಲ್ಪ ಸ್ಪಿರಿಚುವಲ್ ಕೂಡ ಇದ್ರು ಅಂತ ಅನ್ಸುತ್ತೆ.
ತುಂಬಾ ಚೆನ್ನಾಗಿ ನಿಮ್ಮ ಪ್ರೀತಿ ಶುರುವಲ್ಲಿ ಚೆನ್ನಾಗಿ ಹೋಗಿದೆ. ಇಟ್ಸ್ ಲೈಕ್ ಲಾಡ್ ಆಫ್ ಪಾಸಿಬಿಲಿಟೀಸ್ ಅಟ್ರಾಕ್ಷನ್ ಅಂಡ್ ಇಟ್ಸ್ ಅ ಬಿಗ್ ಒಂಥರ ಎಸ್ ಏನಂದ್ರು ಅವ್ರಿಗೆ ನಿಮ್ ಬಗ್ಗೆ ಯಾರೇನ್ ಹೇಳಿದ್ರು ಎಸ್ 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 ಅನ್ನೋ ತರ. ಓಕೆನಾ, ಅವ್ರು ಅಷ್ಟೇ ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಏನೋ ಒಂದು ಒಂಥರ ಏನೋ ಅವ್ರಿಗೆ ಪಾಸಿಟಿವ್ ಫೀಲ್ ಬರ್ತಿತ್ತು ನಿಮ್ಮನ್ನ ನೆನ್ಸ್ಕೊಂಡಾಗ, ತುಂಬಾ ಸ್ಪೆಷಲ್ ಆಗಿ ಫೀಲ್ ಮಾಡೋದು, ಈ ತರ ಎನರ್ಜಿ ಎಲ್ಲ ನಂಗೆ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಕಾರ್ಡು ನೈಟ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ, ಇನ್ನು ನೈಟ್ ಆಫ್ ಸಾರ್ಟ್ಸ್ ನಮಗೆ ಆಲ್ ಆಫ್ ಸಡನ್ ಚೇಂಜಸ್ ಎಲ್ಲ ಉಲ್ಟಾ ಪಲ್ಟಾ ಆಗಿರುವಂತದ್ದು, ಒಂಥರ ಈಗೋ ಕ್ಲಾಶಸ್ ಇರ್ಬೋದು, ಅಥವಾ ಯಾವ್ದಾದ್ರು ಥರ್ಡ್ ಪರ್ಸನ್ಸ್ ಬಂದ್ಬಿಟ್ಟು ನಿಮ್ಮ ಮತ್ತೆ ಅವರ ಮಧ್ಯೆ ಏನೆಲ್ಲ ಚೆನ್ನಾಗಿತ್ತು ಅದನ್ನ ನೋಡಿ ಸಹಿಸ್ಕೊಳಕ್ಕಾಗ್ದಲೇನೆ ನಿಮ್ಮ ಮಧ್ಯೆ ಏನಾದ್ರೂ ಒಂದಷ್ಟು ಜಗಳ ತಂದಿಟ್ಟಿರುವಂತದ್ದು, ಮನಸ್ತಾಪಗಳು ತಂದಿಟ್ಟಿರುವಂತದ್ದು, ಈ ತರ ಎಲ್ಲ ಕಾಣಿಸ್ತಾ ಇದೆ. ಓಕೆನಾ, ಸಡನ್ ಆಗಿ ಯಾವ್ದೋ ಒಂದಷ್ಟು ವಿಚಾರಗಳು ನಿಮ್ಮ ವ್ಯಕ್ತಿಗೆ ಗೊತ್ತಾಗಿರ್ಬೋದು, ಸಡನ್ ಆಗಿ ಸತ್ಯಗಳು ಬೆಳಕಿಗೆ ಬಂದಿರುವಂತದ್ದಾಗಿರ್ಬೋದು, ಅಂಡ್ ಯಾರಾದ್ರೂ ಹೇಳ್ಕೊಟ್ಟಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ಆ ಕ್ಷಣಕ್ಕೆ ನಿಮ್ಮ ವ್ಯಕ್ತಿಗೆ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಸಡನ್ ಆಗಿ ಶಾಕ್ ತರ, ತುಂಬಾ ಸ್ಟ್ರೆಸ್ ಆಗಿರುವಂತದ್ದು, ಏನಪ್ಪಾ ನಾನು ಹಿಂಗ್ ಅನ್ಕೊಂಡಿರ್ಲಿಲ್ಲ, ಸೊ ಈ ತರ ಆಗಿದ್ಯಾ ಅನ್ನೋದು. ಕೆಲವೊಬ್ರಿಗೆ ನಿಮ್ಮ ಪರ್ಸನ್ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲೇ ಇದಾರೆ ಅಂತ ಅನಿಸ್ತಾ ಇದೆ, ಕೆಲವೊಬ್ರಿಗೆ ಲೈಕ್ ನಿಮ್ಮ ಪರಿಚಯದವರು, ನಿಮ್ಮ ಫ್ರೆಂಡ್ಸ್ ಗಳು ಆಗಿರ್ಬೋದು. ಸಡನ್ ಆಗಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಫೈಟ್ ಬಂದಿರುವಂತದ್ದು, ಮನಸ್ತಾಪಗಳು ಬಂದಿರುವಂತದ್ದು, ಈಗೋ ಕ್ಲಾಶಸ್ ಬಂದಿರುವಂತದ್ದು, ಅಂಡ್ ಆಲ್ಸೋ ಇದ್ರಲ್ಲಿ ಇನ್ನೊಂದ್ ಕಡೆಯಿಂದ ನೋಡ್ಬೇಕು ಅಂದ್ರೆ ನಿಮ್ದೇನು ತಪ್ಪಿಲ್ಲ. ಓಕೆನಾ, ನಿಮ್ ತಪ್ಪಿಲ್ಲ, ಯಾರೋ ತಪ್ಪನ್ನ ನಿಮ್ಮೆಲ್ಲ ಹೊರಿಸಿರುವಂತದ್ದು. ಆ ಒಂದು ಇದಕ್ಕೋಸ್ಕರ ಯಾರೋ ಏನೋ ಹೇಳ್ಬಿಟ್ಟಿದ್ದಾರೆ, ನಿಮ್ದು ತಪ್ಪಿಲ್ಲ, ಬಟ್ ಸ್ಟಿಲ್ ನೀವು ಅದಕ್ಕೆ ನಿಂತ್ಕೊಂಡು ಫೈಟ್ ಮಾಡಿರುವಂತದ್ದು. ಓಕೆನಾ, ನಿಮ್ದು ಅಲ್ದೇ ಇರೋ ತಪ್ಪಿಗೆ ನೀವು ಫೈಟ್ ಮಾಡಿರುವಂತದ್ದು. ಓಕೆನಾ, ನಿಮ್ಮ ಪರ್ಸನ್ಗೂ ಕೂಡ ಆ ಒಂದು ಟೈಮಲ್ಲಿ ಪೇಶನ್ಸ್ ಇರ್ಲಿಲ್ಲ, ಸ್ವಲ್ಪ ಸಮಾಧಾನ ಕೂಡ ಇರ್ಲಿಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಅವರು ನೋಡ್ಬೋದಿತ್ತು ಏನಾಗಿದೆ, ಏನಕ್ಕೆ ಈ ತರ ಹೇಳ್ತಿದ್ದಾರೆ ಎಲ್ಲ, ಬಟ್ ಸ್ಟಿಲ್ ಅದೇನೂ ಅವರು ಥಿಂಕ್ ಮಾಡಿಲ್ಲ. ಅವ್ರಿಗೆ ಟೈಮ್ ಕೂಡ ಇರ್ಲಿಲ್ಲ, ಪೇಶನ್ಸ್ ಕೂಡ ಇರ್ಲಿಲ್ಲ. ಥರ್ಡ್ ಪರ್ಸನ್ ಅವ್ರಿಗೆ ದೊಡ್ಡವರಾಗಿದ್ರು, ಅವ್ರು ಏನೇ ಹೇಳಿದ್ರು ಅವರೇ ಕರೆಕ್ಟ್ ಆಗಿದ್ರು. ಸೊ ಅದನ್ನೇ ಅವರು ಕೂಡ ನಂಬಿಟ್ಟು ಸಡನ್ ಆಗಿ ಎಲ್ಲಾ ಬ್ಲೇಮನ್ನು ನಿಮ್ ಮೇಲೇನೆ ಹಾಕ್ಬಿಟ್ಟು ಅವರು ನಿಮ್ಮಿಂದ ದೂರ ಹೋಗಿರುವಂತ ಎನರ್ಜಿ ಕಾಣಿಸ್ತಾ ಇದೆ. ಈ ಒಂದು ಪರ್ಸನ್, ನೀವು ಮತ್ತೆ ನಿಮ್ಮ ಪರ್ಸನ್ ಬೇರೆ ಬೇರೆ ಆಗಿದ್ದು ಯಾವ ತರ ಇತ್ತು ಅಂತ ಹೇಳಿದ್ರೆ, ತುಂಬಾ ಶಾಕಿಂಗ್ ಆಗಿತ್ತು, ತುಂಬಾ ಅನ್ಪ್ರಿಡಿಕ್ಟೇಬಲ್ ಆಗಿತ್ತು. ಲೈಕ್ ಸಿಚುವೇಶನ್ ಸಡನ್ ಆಗಿ ಆಗಿರುವಂತ ಶಾಕ್ ಇದು. ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಅನಿಸ್ತಾ ಇದೆ, ಬಟ್ ಸಡನ್ ಆಗಿ ಒಂದ್ಸರಿ ಅದು ಬ್ಲಾಸ್ಟ್ ಆಗಿ ಮತ್ತೆ ನಿಮ್ಮಿಬ್ರಿಗೆ ಮಧ್ಯೆನೂ ತುಂಬಾ ದೊಡ್ಡ ಹ್ಯೂಜ್ ಬ್ರೇಕಪ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ಒಂಥರ ಅನ್ಕಂಟ್ರೋಲ್ ಎನರ್ಜಿ ಕಾಣಿಸ್ತಾ ಇದೆ. ಕಂಟ್ರೋಲ್ಗೆ ಬಂದಿಲ್ಲ, ಅಷ್ಟು ಜಗಳಗಳು ಮನಸ್ತಾಪಗಳು ಬಂದು ಅವರು ನಿಮ್ಮಿಂದ ದೂರ ಹೋಗಿರೋದು. ಗಾಳಿ ಮತ್ತೆ ಬೆಂಕಿ ಸೇರಿದ್ರೆ ಏನಾಗತ್ತೆ ಹೇಳಿ, ಸಡನ್ ಇದಾಗತ್ತಲ್ವಾ. ಸೊ ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ತುಂಬಾ ಫೈಟ್ಸ್ ಗಳು ಆಗಿರುತ್ತೆ. ಇನ್ನು ಥರ್ಡ್ ಕಾರ್ಡು ನಮಗೆ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ, ಇನ್ ಕೇಸ್ ನೀವೇನಾದ್ರು ಅವರು ಮತ್ತೆ ಬರ್ತಾರ, ಮತ್ತೆ ನನ್ನ ಲೈಫಲ್ಲಿ ಅವ್ರಿಗೆ ಏನಾದ್ರು ಮತ್ತೆ ಬರುವಂತ ಇಷ್ಟ ಇದೆಯಾ, ಚಾನ್ಸಸ್ ಇದೆಯಾ ಅಂತ ಏನಾದ್ರು ಕೇಳಿದ್ರೆ, ಈ ವ್ಯಕ್ತಿ ಸದ್ಯದ ಪರಿಸ್ಥಿತಿಲಿ ಯಾರೋ ಇನ್ನೊಬ್ಬ ಪರ್ಸನ್ ನ ಪ್ರೀತಿಯಲ್ಲಿ ಬಿದ್ದಿರುವಂತ ಚಾನ್ಸಸ್ ಇದೆ, ಸ್ಟ್ರಾಂಗ್ ಆಗಿದೆ. ಓಕೆನಾ, ಸೊ ಆ ಪರ್ಸನ್ ಯಾರ ಜೊತೆ ಇದ್ದಾರೆ, ಆ ಪರ್ಸನ್ ಚೆನ್ನಾಗಿದ್ರು ಕೂಡ ಆ ಪರ್ಸನ್ಗೆ ನಿಮ್ಮನ್ನ ಒಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ. ಅವ್ರು ಇರುವಂತ ಸದ್ಯಕ್ಕೆ ನಿಮ್ದೇನಾದ್ರು ಬ್ರೇಕಪ್ಸ್ ಆಗಿ ತುಂಬಾ ದಿನಗಳು, ತುಂಬಾ ವರ್ಷಗಳಾಗಿದ್ರು ಕೂಡ, ಇನ್ ಕೇಸ್ ಏನಾದ್ರು ಅವರು ಹೊಸ ಪ್ರೀತಿಯಲ್ಲಿ ಬಿದ್ದಿದ್ರೆ, ಆ ಒಂದು ವ್ಯಕ್ತಿ ಜೊತೆನೆ ಅವರು ಚೆನ್ನಾಗಿದ್ದಾರೆ, ಚೆನ್ನಾಗೇ ಇದ್ರು ಕೂಡ ನಿಮ್ಮನ್ನ ಒಂದು ಆಪ್ಷನ್ ಆಗಿ, ಯು ಆರ್ ಅಂಡ್ ಲೈಕ್ ಅಮಾಂಗ್ ದ ಆಪ್ಷನ್ ಅಂತ ಹೇಳ್ತಾರಲ್ಲ, ಸೊ ನೀವೊಂದು ಆಪ್ಷನ್ ತರ ಇರ್ಲಿ. ಅವರು ಏನಾದ್ರು ನನಗೆ ಈ ವ್ಯಕ್ತಿ ಲೈಕ್ ಇದ್ರಲ್ಲಿ ಏನಾದ್ರು ಆದ್ರೆ ಆ ಟೈಮಲ್ಲಿ ಬೇಕಂದ್ರೆ ನೋಡೋಣ ಅಂತ ಹೇಳಿ ಒಂದು ಆಪ್ಷನ್ ಆಗಿ ಇಟ್ಕೋತಾರೆ, ಗೊತ್ತಾ? ಆ ತರ ಒಂದು ಮೈಂಡ್ ಸೆಟ್ ಅಲ್ಲಿ ನಿಮ್ಮನ್ನ ಇವರು ಇಟ್ಕೊಂಡಿದ್ದಾರೆ. ಓಕೆ, ಇಟ್ಸ್ ಲೈಕ್ ಚಾಯ್ಸ್, ಆಪ್ಷನ್, ಲೈಕ್ ತುಂಬಾನೇ ಒಂಥರ
ಲೈಕ್ ನೋಡೋಣ ಇದಿಲ್ಲ ಅಂದ್ರೆ ಅದು ಆ ತರ ಹೇಳ್ತಾರೆ ಗೊತ್ತಾ, ಆ ತರ ಒಂದು ಮೈಂಡ್ ಸೆಟ್ ಇರುವಂತ ವ್ಯಕ್ತಿ ನಿಮ್ಮನ್ನು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೊಂಡಿರುವಂತ ಚಾನ್ಸಸ್ ಇದೆ. ಇವರು ಇರ್ಲಿ ಸೈಡ್ ಅಲ್ಲಿ ಆ ತರ ಒಂದು ಮೈಂಡ್ ಸೆಟ್, ಓಕೆನಾ. ಅಂಡ್ ಇಟ್ಸ್ ಲೈಕ್ ತುಂಬಾನೇ ಈ ವ್ಯಕ್ತಿಗೆ ಏನಂದ್ರೆ, ಈ ವ್ಯಕ್ತಿ ಎಷ್ಟೇ ಚೆನ್ನಾಗಿರೋ ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋಲ್ಲ. ಬೇರೆ ಏನಾದ್ರೂ ಹುಡ್ಕೋ ಪ್ರಯತ್ನಗಳು ಆಗ್ತಾನೆ ಇರತ್ತೆ ಅವಾಗ. ಸೊ ಈ ತರ ಒಂದು ಎನರ್ಜಿ ಕೂಡ ನನಗೆ ಕಾಣಿಸ್ತಾ ಇದೆ. ಅಂಡ್ ತುಂಬಾನೇ ಜಾಸ್ತಿ ಟ್ರಾವೆಲ್ ಮಾಡೋದಕ್ಕೆ ಪಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇವ್ರ ಲೈಫ್ ಅಲ್ಲೂ ಹೊಸ ಹೊಸ ಪ್ರಾಜೆಕ್ಟ್ ಗಳು, ಹೊಸ ಹೊಸ ಕೆಲಸಗಳನ್ನೆಲ್ಲ ಇವ್ರು ಶುರು ಮಾಡ್ಕೊಂಡಿರ್ಬೋದು. ಅಂಡ್ ಆಲ್ಸೋ ತುಂಬಾ ಲಾಟ್ ಆಫ್ ಯಾವ್ದೋ ಒಂದು ಪರ್ಸನ್ ಇನ್ನೊಂದು ಪರ್ಸನ್ ನ ರೀಚ್ ಆಗ್ಬೇಕು ಅಂತ ತುಂಬಾ ಎಫರ್ಟ್ ಆಗಿ ಕೆಲಸ ಮಾಡ್ತಿರೋದು, ತುಂಬಾನೇ ಫೋಕಸ್ಡ್ ಆಗಿ ಕೆಲಸ ಮಾಡ್ತಿರೋದು, ಈ ತರ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇನ್ ಕೇಸ್ ನೀವ್ ಏನಾದ್ರು ಕೇಳಿದ್ರೆ, ಈ ವ್ಯಕ್ತಿ ಏನಾದ್ರು ನನಗೆ ಮನ್ಸಲ್ಲಿ ಇದೆಯಾ, ನನ್ ಮನ್ಸಲ್ಲಿ ಇವ್ರ ಮನ್ಸಲ್ಲಿ ನಾನು ಇದೀನಾ ಅಂತ ಕೇಳಿದ್ರೆ, ಹೌದು, ನಿಮ್ಮನ್ನ ಒಂದು ಆಪ್ಷನ್ ಆಗಿ ಈ ಪರ್ಸನ್ ಇಟ್ಕೊಂಡಿರುವಂತ ಚಾನ್ಸಸ್ ಇದೆ, ಓಕೆನಾ. ಅಂಡ್ ಆಲ್ಸೋ ಹೊಸ ರಿಲೇಶನ್ಶಿಪ್ ಅಲ್ಲಿ ಬಿದ್ದಿರುವಂತದ್ದು, ಹೊಸದ್ ಏನೇನೋ ಸ್ಟಾರ್ಟ್ ಮಾಡಿರುವಂತದ್ದು, ಆ ತರ ಕೂಡ ಒಂದು ಎನರ್ಜೀಸ್ ಗಳು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಫೋರ್ತ್ ಕಾರ್ಡು ನನಗೆ 4 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ವ್ಯಕ್ತಿಗೆ ಏನಾಗಿದೆ ಅಂತ ಹೇಳಿದ್ರೆ, ಮೇ ಬಿ ಅವರು ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿರ್ಬೋದು, ಅಥವಾ ಏನಾದ್ರೂ ಒಂದು ವಿಚಾರ, ಅವ್ರದ್ದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಯಾವುದೋ ಒಂದು ಟೆನ್ಷನ್ ಇಂದ ತುಂಬಾನೇ ಫ್ರಸ್ಟ್ರೇಟ್ ಆಗಿರುವಂತದ್ದು, ರೆಸ್ಟ್ ಇಲ್ಲ ಅವರಿಗೆ, ರೆಸ್ಟ್ಲೆಸ್ ಆಗಿರುವಂತದ್ದು, ಅಥವಾ ತುಂಬಾನೇ ಬ್ರೈನ್ ಮೇಲೆ ಅವರು ಒಂದಕ್ಕಿಂತ ಹೆಚ್ಚು ಥಿಂಕಿಂಗ್ ನ ಆಡ್ ಮಾಡಿ ಏನಾಗ್ಬಿಟ್ಟಿದೆ ಅಂದ್ರೆ ಅವರು ರೆಸ್ಟ್ಲೆಸ್ ಆಗಿದ್ದಾರೆ, ಓಕೆನಾ. ಅಂಡ್ ಆ ವ್ಯಕ್ತಿಗೆ ಪರ್ಸನಲ್ ಆಗಿ, ನಿಮಗಾಗಿರ್ಬೋದು ಆ ವ್ಯಕ್ತಿಗಾಗಿರ್ಬೋದು, ಪರ್ಸನಲಿ ರೆಸ್ಟ್ ಅನ್ನೋದು ಬೇಕು, ಪರ್ಸನಲ್ ರೆಸ್ಟ್ ಅನ್ನೋದು ಬೇಕು, ಓಕೆನಾ. ಅಂಡ್ ಯೂನಿವರ್ಸ್ ಕೂಡ ಅದನ್ನೇ ಹೇಳ್ತಿದೆ, ನಿಮಗೆ ಯಾರು ಫೋರ್ಸ್ ಮಾಡಿ ಕೆಲಸ ಮಾಡು, ಅಥವಾ ಇದಿಷ್ಟು ಮಾಡು, ಅಥವಾ ಇಷ್ಟೊಂದೆಲ್ಲ ಫೋರ್ಸ್ ಮಾಡ್ಕೊಂಡು ನಿಮ್ ಬ್ರೈನ್ಗೆ ಪ್ರೆಷರ್ ಹಾಕಿ ಅಂತ ಯಾರು ಹೇಳ್ತಿಲ್ಲ. ನಿಮಗ್ ಬೇಕಂದ್ರೆ ಸ್ವಲ್ಪ ಟೈಮ್ ನಿಂತ್ಕೊಳ್ಳಿ, ಸ್ಟಾಪ್ ಮಾಡಿ, ಎಲ್ಲಾ ಥಾಟ್ಸ್ ನಿಲ್ಸಿ, ಓಕೆನಾ. ಟೇಕ್ ಅ ಬ್ರೇಕ್, ಓಕೆ. ಏನಾದ್ರೂ ನೀವು ರೆಸ್ಟ್ ಮಾಡ್ಬೇಕು ಅಂತ ಮನ್ಸಿದೆ, ರೆಸ್ಟ್ ಮಾಡಿ, ನೀವು ಫಸ್ಟ್ ಚಾರ್ಜ್ ಆಗಿ ಆಮೇಲೆ ನಿಮ್ಮ ಲೈಫಿಗೆ ಮತ್ತೆ ಬ್ಯಾಕ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಆಲ್ಸೋ ಇಲ್ಲಿ ಕೆಲವೊಂದ್ಸರಿ ಏನಂತ ಹೇಳಿದ್ರೆ, ನಿಮ್ಮ ವ್ಯಕ್ತಿನೇ ನಿಮ್ಮ ಒಂದು ರಿಲೇಶನ್ಶಿಪ್ ಇಂದ ವಿಡ್ರಾ ಮಾಡ್ಕೊಂಡಿರೋದು. ಅವ್ರಿಗೆ ಯಾವಾಗೆಲ್ಲ ನಿಮ್ ಕಡೆ ಹೋಗ್ಬೇಕು ಅಂತ ಅನ್ಸುತ್ತೋ ಅವಾಗೆಲ್ಲ ಅವ್ರಿಗೆ ರೆಸ್ಟ್ಲೆಸ್ ಆಗ್ಬಿಡ್ತಾರೆ. ಹಳೇದೆಲ್ಲ ಏನೇನಾಗಿತ್ತು ಅದನ್ನು ಕೂಡ ನೆನಪಿಸ್ಕೊಳ್ಳೋದು, ಮತ್ತೆ ಸ್ಟೆಪ್ ಬ್ಯಾಕ್ ಮಾಡುವಂತ ಎನರ್ಜಿ, ಮತ್ತೆ ಅವರು ಹೋಗ್ತೀನಿ ಅನ್ಕೊಳ್ಳೋದು, ಮತ್ತೆ ವಿಡ್ರಾ ಮಾಡ್ಕೊಳ್ಳೋದು, ಮಾತಾಡ್ಸೋಣ ಅಂತ ಅನ್ಕೊಳ್ಳೋದು, ಮತ್ತೆ ಸ್ಟೆಪ್ ಬ್ಯಾಕ್ ಮಾಡ್ಕೊಳ್ಳೋದು, ಈ ಒಂದು ಎನರ್ಜಿ ಕೂಡ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ, ಓಕೆನಾ. ಸಡನ್ ಆಗಿ ಈ ಪರ್ಸನ್ ಎಲ್ಲಿ ಹೋಗ್ತಾರೆ ಅಂತಾನೆ ಗೊತ್ತಾಗಲ್ಲ, ಯಾರ ಒಂದು ಕನೆಕ್ಷನ್ಸ್ಗೂ ಇರಲ್ಲ, ಯಾರಿಗೂ ಅವ್ರ ಬಗ್ಗೆ ಗೊತ್ತಾಗಕ್ ಬಿಡಲ್ಲ, ಸಡನ್ ಆಗಿ ಐಸೋಲೇಟ್ ಆಗ್ಬಿಡೋದು, ಒಬ್ಬರೇ ಇರೋದಕ್ಕೆ ಇಷ್ಟಪಡೋದು, ಇದೆಲ್ಲ ಈ ತರ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇದ್ ನಿಮಗೂ ಇರ್ಬೋದು, ಅವರಿಗೂ ಇರ್ಬೋದು. ಅವ್ರಿಗೆ ಇನ್ನೊಂದ್ ಕಡೆ ಏನ್ ಅನ್ಸಿದೆ ಅಂದ್ರೆ, ಅವ್ರಿಗೆ ಸಿಗೋ ಜನಗಳೆಲ್ಲ ತುಂಬಾ ಫೇಕ್ ಆಗಿ ಸಿಗ್ತಾ ಇದಾರೆ. ಸೊ ಅವ್ರು ನಿಮಗೆ ಏನ್ ಮಾಡೋದ್ರು ಅದನ್ನೇ ಅವ್ರಿಗೆ ಸಿಗೋ ಜನಗಳು ಮಾಡ್ತಾ ಇದಾರೆ. ಸೊ ಅದು ಸೋಷಿಯಲೈಸ್ ಆಗಿ ಫೇಕ್ ಜನಗಳು ಸಿಕ್ಕಿ ಮತ್ತೆ ಫೇಕ್ ಜನ ಸಿಕ್ಕಿ ಅವ್ರಿಗೆ ಟಯರ್ಡ್ ಆಗ್ಬಿಟ್ಟಿದೆ, ಸೋಷಿಯಲೈಸ್ ಆಗೋದಕ್ಕೆ ಟಯರ್ಡ್ ಆಗ್ಬಿಟ್ಟಿದೆ, ಓಕೆನಾ. ಅವ್ರಿಗೆಲ್ಲ ಒಂದ್ ಕಡೆ ಇಷ್ಟನೂ ಆಗ್ತಿಲ್ಲ ಯಾವ್ದಾದ್ರು ಹೊಸ ಪರ್ಸನ್ ನ ಮೀಟ್ ಮಾಡೋದು, ಮತ್ತೆ ಮಾತಾಡೋದು, ಮತ್ತೆ ರಿಪೀಟ್ ಆಗುತ್ತೇನೋ ಅಂತ ಹೇಳಿ ಅದನ್ನೇ ಥಾಟ್ ಓಡ್ತಾನೆ ಇರತ್ತೆ, ಅದೇ ಥಾಟ್, ಓಕೆನಾ. ಸೊ ಕಂಪ್ಲೀಟ್ ಆಗಿ ಈ ಆರ್ ಶಿ, ಓಕೆ, ರೆಸ್ಟ್ ಮಾಡ್ತಿರೋದು ಕಾಣಿಸ್ತಾ ಇದೆ. ನಂಗೆ ಬೇಡ, ನಂಗೆ ಫೇಕ್ ಜನಗಳ ಸವಾಸ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ, ಮತ್ತೆ ಅದೇ ಜನಗಳು ಸಿಗ್ತಾ ಇದಾರೆ, ಮತ್ತೆ ಅದೇ ನನ್ನ ಲೈಫಲ್ಲಿ ಮತ್ತೆ ಅದೇ ಆಗ್ತಾ ಇದೆ, ನಾನು ಟಯರ್ಡ್ ಆಗಿದ್ದೀನಿ, ಸದ್ಯಕ್ಕೆ ನಾನು ಬ್ರೇಕ್ ತಗೊಳ್ತೀನಿ ಅನ್ನೋ ಮೈಂಡ್ ಸೆಟ್ ಇದೆ. ಅಂಡ್ ಯೂನಿವರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ನಿಲ್ಸಿ, ಸ್ಟಾಪ್ ಮಾಡಿ, ಇದು ಒಳ್ಳೇದಲ್ಲ, ನಿಮ್ಗೆ ರೆಸ್ಟ್ ಬೇಕು, ನಿಲ್ಸ್ಬಿಡಿ, ಯಾರು ನಿಮಗೆ ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಕಾರ್ಡು ನನಗೆ ಏನ್ ಸಿಕ್ಕಿದೆ ಅಂದ್ರೆ 10 ಆಫ್ ವಾಂಡ್ ಸಿಕ್ಕಿದೆ. ತುಂಬಾ ವಾಂಡ್ಸ್ ರಿಪೀಟ್ ಆಗಿದೆ ನನ್ನ ಒಂದು ರೀಡಿಂಗ್ ಅಲ್ಲಿ. ಒಂಥರ 10 ಆಫ್ ವಾಂಡ್ಸ್ ಏನು ಅಂತ ಹೇಳಿದ್ರೆ, ಈ ಪರ್ಸನ್ ಸದ್ಯದ ಪರಿಸ್ಥಿತಿಲಿ ತುಂಬಾನೇ ಕ್ಯಾರಿ ಮಾಡ್ತಿದ್ದಾರೆ. ಅದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅವರ ಓನ್ ಥಾಟ್ಸ್ ಆಗಿರ್ಬೋದು, ಏನೋ ಗೊತ್ತಿಲ್ಲ, ತುಂಬಾ ಬರ್ಡನ್, ತುಂಬಾ ರೆಸ್ಪಾನ್ಸಿಬಿಲಿಟೀಸು, ಯಾವ್ದೋ ಒಂದು ವಿಚಾರವಾಗಿ ಲೈಫಲ್ಲಿ ಮುಂದೆ ಬರ್ಬೇಕು, ಏನೋ ಹಣ ಮಾಡ್ಬೇಕು, ಏನೋ ಒಂದು ವಿಚಾರಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರುವಂತದ್ದು. ಅಂಡ್ ಆಲ್ಸೋ ಅವ್ರ ಲೈಫಲ್ಲಿ ಎಲ್ಲ ಫಾಸ್ಟ್ ಆಗಿ ಆಗ್ತಿಲ್ಲ, ಒಂಥರ 0 ಇಂದ ಸ್ಟಾರ್ಟ್ ಮಾಡ್ತಾರೆ ಗೊತ್ತಾ ಎಲ್ಲಾ ವಿಚಾರದಲ್ಲೂ, ಆ ತರ ಒಂದು ಎನರ್ಜಿ. ಒಂದ್ ಚಿಕ್ಕ ಮಗು ಬೆಳೆಯಕ್ಕೆ ಎಷ್ಟು ಟೈಮ್ ತಗೊಳತ್ತಲ್ಲ, ಆ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಯಾರೋ ಅವ್ರಿಗೆ ಹೇಳ್ತಾನೂ ಇಲ್ಲ ಇಷ್ಟೊಂದೆಲ್ಲ ಮಾಡಿ ಅಂತ. ಇನ್ ಕೇಸ್ ಅವ್ರಿಗೆ ಬೇಡ ಅಂದ್ರೆ ಸ್ಟಾಪ್ ಕೂಡ ಮಾಡ್ಬೋದು, ಬಟ್ ಅವ್ರಿಗೆ ಎನರ್ಜಿ ಇದೆ ಅಂತ ಅವ್ರ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು
ತಗೊಂಡು ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ನಿಮ್ಮನ್ನ ಅವರು ನೆನಪಿಸ್ಕೊಂಡಾಗ ಅವರಿಗೆ ಲೈಕ್ ನನ್ನಿಂದಾನೇ ತಪ್ಪಾಯ್ತೇನು, ತುಂಬಾ ಜಾಸ್ತಿ ನಾನು ಅವರಿಗೆ ಟೈಮ್ ಕೊಡ್ಲಿಲ್ಲ, ಅಥವಾ ತುಂಬಾನೇ ಜಾಸ್ತಿ ಅವ್ರ ಮೇಲೆ ಹೋರ್ಸ್ಬಿಟ್ಟೆ ಏನೇನು ಅದು ಇದು ಅಂತ ಹೇಳ್ಕೊಂಡು ಚೆನ್ನಾಗಿರೋ ರಿಲೇಶನ್ಶಿಪ್ ನ ನಾನೇ ಹಾಳು ಮಾಡಿದೆ. ಅಂಡ್ ತುಂಬಾ ಇವಾಗಿರೋ ರಿಲೇಶನ್ಶಿಪ್ ಅಲ್ಲೂ ಕೂಡ ಅವರಿಗೆ ಅಷ್ಟೊಂದು ಸ್ವಾದ ಇಲ್ಲ. ಅಂದ್ರೆ ಅವ್ರು ಅಷ್ಟೊಂದು ಆ ರಿಲೇಶನ್ಶಿಪ್ ನ ಎಂಜಾಯ್ ಮಾಡ್ತಿರೋವಂಥದ್ದು, ಅಥವಾ ಮೋಸ್ಟ್ಲಿ ಪರ್ಸನ್ ಜೊತೆ ಚೆನ್ನಾಗಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಇನ್ ಡೆಪ್ತ್ ತುಂಬಾ ಡೀಪ್ ಆಗಿ ಹೋಗಿ ನೋಡಿದ್ರೆ ರಿಲೇಶನ್ಶಿಪ್ ಅಲ್ಲಿ ಅಷ್ಟೊಂದು ಸ್ವಾದ ಇಲ್ಲದೆ ಇರೋವಂಥದ್ದು, ಅವರು ಟೈಮ್ ಕೊಡದೆ ಇರುವಂತದ್ದು, ಟೂ ಮೆನಿ ಥಿಂಗ್ಸ್ ಲೈಕ್ ರೆಸ್ಪಾನ್ಸಿಬಿಲಿಟಿ ಅದು ಇದು ಏನೇನೋ ಮಾಡ್ಕೊಂಡು ಲೈಫ್ ನ ತುಂಬಾ ಮೆಸಪ್ ಮಾಡ್ಕೊಂಡಿದ್ದಾರೆ. ಆ ಒಂದು ಕಾರಣದಿಂದ ಇದೆಲ್ಲ ಇರೋದ್ರಿಂದ ಈ ವ್ಯಕ್ತಿ ನಿಮ್ ಕಡೆ ಬರೋದಕ್ಕಾಗ್ತಿಲ್ಲ. ಏನಕ್ಕೆ ಇನ್ ಕೇಸ್ ಅವಾಯ್ಡ್ ಮಾಡ್ತಿದ್ದಾರೆ, ಯಾಕೆ ನನ್ಗೆ ಲೈಕ್ ನನ್ ಕಡೆ ಬರ್ತಾ ಇಲ್ಲ ಅಂತ ಎಲ್ಲ ಕೇಳಿದ್ರೆ ಇಷ್ಟೆಲ್ಲ ರೀಸನ್ಸ್ ಇದೆ ಅವ್ರಿಗೆ. ಓಕೆನಾ, ತುಂಬಾ ಹಾರ್ಡ್ ವರ್ಕ್ ಕೂಡ ಮಾಡ್ತಿದ್ದಾರೆ, ಲೈಫ್ ಅಲ್ಲಿ ಮುಂದೆ ಬರ್ಬೇಕಂತ ಆಸೆನೂ ಇದೆ. ಸೊ ಅದ್ರ ಜೊತೆ ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿ ನಡೀತಾ ಇದೆ ಅವ್ರ ಲೈಫ್ ಅಲ್ಲಿ. ಓಕೆನಾ, ಸೊ ಇದಿಷ್ಟು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಈ ಒಂದು ರೀಡಿಂಗ್ ರೆಸ್ಯುನೇಟ್ ಆಗುತ್ತೆ ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಥ್ಯಾಂಕ್ ಯು.